वक्रतुण्ड महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा। ईशावास्यमिदं सर्वं यत्किञ्च जगत्यां जगत् येन त्यक्तेन भुञ्जीत्वा मा गृधत् कस्य स्विद्धनम्। यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः। ध्यानावस्थिततद्गतेन मनसा पश्यन्ति यं योगिनो यस्यान्तं न विदुः सुरासुरगणा देवाय तस्मै नमः।
ಆ 4 ಪುಸ್ತಕದ ಒಂದು ವಿಚಾರದೊಳಗೆ ಒಂದು ಯಾವುದೋ ತಮಗೆ ಇಷ್ಟವಾದದ್ದನ್ನು ಮಂಡನೆ ಮಾಡಿ ಸಮಯೋಚಿತವಾಗಿ ಒಂದು ಬಾಲಭಾಷೆ. ನಡೆಯುವ ಮನುಷ್ಯನೇ ಹೇಳುತ್ತಾನೆ, ಕುಂತ ಮನುಷ್ಯ ಹೇಳೋದಕ್ಕೆ ಸಾಧ್ಯ ಇಲ್ಲ. ಪ್ರಯತ್ನ ಮಾಡೋನೇ ತಪ್ಪು ಮಾಡ್ತಾನೆ. ತಪ್ಪು ಸಹಜ, ತಪ್ಪು ತಪ್ಪೇ ಅಲ್ಲ. ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದಿರುವುದು ತಪ್ಪು ಅಂತ ಹಿರಿಯರು ಹೇಳ. ತಪ್ಪು ತಪ್ಪೇ ಅಲ್ಲ, ಮಾಡಿದ ತಪ್ಪನ್ನು ಒಪ್ಪಿಕೊಳ್ಳದಿರುವುದು ತಪ್ಪು ಅನ್ನುವಂಥ ಮಾತು. ತಪ್ಪೇವು ನಾವು. ತಪ್ಪುಗಳು ನಮ್ಮ ಮೆಟ್ಟಿಲುಗಳು ಸರಿ ಆಗಾಕ ಮುಂದೊಂದು ದಿವಸ. ತಪ್ಪದಾಗನ ನಾವು ಸರಿ ಆಗ್ತೀವಿ. ನಡೆಯುವ ಮನುಷ್ಯನೇ ಹೇಳುತ್ತಾನೆ. ಮತ್ತು ಹಿಂಗೆ ಇದು ಮತ್ತು ಆಟದ ಕಟ್ಟೆ ಅಂತ ಕರೆದ್ರು ಒಂದಿಷ್ಟು ಜನ. ಅವರವರ ಸಂಪನ್ಮೂಲ ವ್ಯಕ್ತಿಗಳ ಪರಿಭಾಷೆಯೊಳಗೆ ಇದು ಬಹಳಷ್ಟು ಬದಲಾವಣೆಗಳನ್ನು ಪಡಿತಾ ಇದೆ. ಈ ಒಂದು ಕಾವ್ಯದ ಅರಳಿಕಟ್ಟೆ, ನಮ್ಮ ಸರ್ ಅವ್ರದ್ದು, ರಂಜಾನ್ ಸರ್ ಅವ್ರದ್ದು ಕಾವ್ಯದ ಕಟ್ಟೆ ಅಂತ. ಸೊ ಜ್ಞಾನದ ಕಟ್ಟೆ, ಕಾವ್ಯದ ಕಟ್ಟೆ, ಅರಿವಿನ ಕಟ್ಟೆ, ಅನುಭವ ಕಟ್ಟೆ, ಶರಣರ ಕಟ್ಟೆ, ಮತ್ತು ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಎಲ್ಲರನು ಸಲಹುವನು ನಿನಗೆ ಸಂಶಯ ಬೇಡ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ಬೆಟ್ಟದ ತುದಿಯಲ್ಲಿ ಹುಟ್ಟಿರುವ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರೋ, ಅರಳಿ ಮರದಲ್ಲಿ ಅಲೆದಾಡುವ ಗಿಡ ಪಕ್ಷಿಗಳಿಗೆ ನೀರೆರೆದವರು ಯಾರೋ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಇದನ್ನ ಯಾಕೆ ಹೇಳಿದೆ ಅಂತಂದರೆ, ವೇದಿಕೆ ಮೇಲಿರುವಂಥ ಸರ್ ಅವ್ರಿಗೆ, ಹಾಗೆ ನದಾಬ್ ಸರ್ ಅವ್ರಿಗೆ, ಹಾಗೂ ಇವತ್ತು ನಿವೃತ್ತರಾಗಿರುವಂಥ ನಮ್ಮ ಕನ್ನಡ ಕಟ್ಟಾಳಾಗಿರುವಂಥ ನಮ್ಮ ಕನ್ನಡ ತೆರೆದಾಗ ನಾವು ಗುರುಕುಲ ಪದ್ಧತಿ ಯಾವ ರೀತಿ ಇತ್ತು ಎಂಬುದನ್ನು ನಾವು ಕೇವಲ ಪುಸ್ತಕ ಇತಿಹಾಸ ಅಂತಂದರೆ ನೋಡಿ ತಿಳಿಯದೆ, ಹೇಳಿ ಕೇಳದೆ, ಹಾಗೂ ತಿಳಿದೇ ಇರುವಂಥ ವಿಷಯಗಳನ್ನು ನೋಡಿ ಕಲಿಯುವ ಮುಖಾಂತರ ತಿಳಿಯೋದೇ ಇತಿಹಾಸ ಅಂತ ಕರೀತಾರೆ. ಆದರೆ ಇಲ್ಲಿ ನೋಡು ಲೈವ್ ಆಗಿ ನಿಮ್ಗೆ ಇವತ್ತು ನಾವು ಅರಳಿಕಟ್ಟೆಯಲ್ಲಿ ಇವತ್ತು ನಾನು ನೋಡಿಲ್ಲ. ಅರಳಿಕಟ್ಟೆ ಅಂತ ಹೆಂಗೆ ನಮ್ಗೆ ಗೊತ್ತಿರೋದಿಲ್ಲ. ಆದರೆ ಸಂಘದಲ್ಲಿ ಅವರು ನಾವು ಕವಿಗೋಷ್ಠಿಯಲ್ಲಿ ಗಂಗಾಧರ್ ಸರ್ ಜೊತೆ ಕೂಡಿದ್ವಿ. ಇವತ್ತು ನಿವೃತ್ತಿಯನ್ನು ಹೊಂದತಕ್ಕಂಥ ಇರ್ಗಾರ್ ಸರ್ ಅವರೇ ಹಾಗೂ ಪೂಜಾರ್ ಸರ್ ಅವರೇ, ಮತ್ತು ನೀವೆಲ್ಲ ಬಂದಿದ್ದೀರಿ. ಏನು ಈ ಕಾರ್ಯಕ್ರಮದಿಂದ ನಿಮಗೆ ಉಪಯೋಗ ಆಯಿತು? ಸುಮಾರು ಒಂದೊಂದು ಪುಸ್ತಕವನ್ನು ನಾಡ ಹಿರಿಯರು ನಮ್ಮ ಕನಸದು ಸುಂದರ, ಈ ವಾಕ್ಯ ಎಷ್ಟು ಅದ್ಭುತವಾಗೈತಿ ಅಂದರೆ, ಈಗಿನ ಏನು ನಾವು ಬಾಲ್ಯದಲ್ಲಿ ಇರ್ತಕ್ಕಂಥ ಮಕ್ಕಳು ನಾಳೆ ನಾಡ ಕಟ್ಟುವ ಒಂದು ಸುಂದರ ಹೂಗಳಾಗಿ ಬೆಳಿತೀವಿ ಅನ್ನೋ ಒಂದು ವಾತಾವರಣವನ್ನು ನಮ್ಮ ರಾಮಾಪುರ ಸರ್ ಅವರು ಇಲ್ಲಿ ಏನು ಶ್ರಮಪಟ್ಟು ಈಗ ನಿಮಗೇನು ಅರಳಿಕಟ್ಟೆಯ ಒಂದು ಈ ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂಥದ್ದು ಏನಿದೆಯಲ್ಲ, ಇದನ್ನೆಲ್ಲ ನೆನೆಸ್ಕೊಂಡ್ರೆ ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ನಾವು ನಿಮ್ಮ ಜೊತೆ ಒಂದು ಮಕ್ಕಳಾಗುವಂತಹ ಒಂದು ಅವಕಾಶವನ್ನು ನಮ್ಮ ರಾಮಾಪುರ ಸರ್ ಅವರು ಕೊಟ್ಟಿದ್ದಾರೆ ಇವತ್ತು. Yes. It has mouth with a tongue, stomach and a cap. It works whenever it vomits. Who is tortoise?